ನಮಸ್ತೆ, ಎಲ್ಲ ಸೌಖ್ಯವಲ್ಲ? ಮುಂಚೆ ನೆಗಡಿ ಮಾರಿ ಎಂತ ಸಾವ್ ಎಲ್ಲ ಊಟ ಎಲ್ಲ ಮಾಡಿ ಎಲ್ಲ ಮರಗಟ್ಟಿ ಹೋಗಿದೆ ಸಾವ್. ಬಾರಿ ಪೊರ್ಲಗಂಟಾಗಿ ಎಲ್ಲ ಕಾಲೇಜಿಗೆ ಬಂದಿದ್ದೀರಿ. ನನಗೆ ಮಸ್ತ್ ಖುಷಿ ಆಯ್ತು ಎಲ್ಲರನ್ನು ನೋಡಿ. ನಾನ್ ಚಂದ ಬಂದಿದ್ದೀನಿ ಅಂತೆಲ್ಲ ಹೇಳ್ಬೋದು ಒಮ್ಮೆ? ಎಂತ ಮಾರಿ ನೀವು ಈಗ ಶುರುವಿಗೆ ನಾನು ಎಲ್ಲಿಗೆ ಬರುದು ಅಂದ್ರೆ, ಈಗ ಮೊದಲಿಗೆ ಈಗ ಎಲ್ಲರೂ ಸಹ ಬಿಗ್ ಬಾಸ್ ನೋಡ್ತೀರಲ್ಲ, ಎಲ್ಲರೂ ಒಮ್ಮೆ ಕೈ ಎತ್ತಿ ಯಾರ್ಯಾರು ಬಿಗ್ ಬಾಸ್ ನೋಡ್ತೀರಂತ? ಆಯ್ತು, ಇಳಿಸಿ. ನೀ ಮಾನಸಿಕನ ಅಂತ ಅಲ್ಲ, ಅದರಲ್ಲಿ ಎಲ್ಲರೂ ಸಹ ಬಿಗ್ ಬಾಸ್ ನೋಡಿ, ನಾವು ಅದನ್ನ ನೋಡಿ ನಾನು ಹಾಳಾದ ವರ್ಷ. ಅದ್ರಲ್ಲಿ ಅವನೊಬ್ಬ ಮೊನ್ನೆ ಇತ್ಲಾಗೆ ಬಂದಿದ್ದು, ಎಂತ ಒಂದು ಹೆಸರು, ಎಂತ ದಪ್ಪದವನು, ರಜತ್. ಅವನು ಹೇಳಿದೆಂತ ಅಂದ್ರೆ, ಅರ್ಧ ಜನ ತಿಕ್ಲು ಅರ್ಧ ಜನ ಅವನೇ ಮಂಗಂತರ ಮಾಡ್ತಿದ್ದಾನೆ ಮರ ಸಾವು. ಇಲ್ಲೆಲ್ಲ ಕೆರೆ ಹುಡ್ಕೊಂಡು ಹೀಗೆ ಮಂಡೆ ಎಲ್ಲ ಹೀಗೆ ಕನ್ನಡದಲ್ಲಿ ಎಂತ ಮರದು ಗೋಳ ಮಾಡಿಸಿ ಫುಲ್ ಎಲ್ಲ ಮಂಗಂತರ ಮಾಡಿಸಿದ್ದಾನೆ. ಆದ್ರೆ ನಿಮಗೆ ತಿಕ್ಲು ಅವನಿಗೂ ತಿಕ್ಲು ನೋಡೋರಿಗೆ ಸಾವು. ನಾನ್ ನೋಡುದಿಲ್ಲ, ಈಗ ಎಲ್ಲ ಫುಲ್ ಬಿಟ್ಟು ನನಗೆ ಸರಿ ಸೀದಾ ನಿಂತು ಎಲ್ಲ. ಈಗ ಮೊದಲಿಗೆ ನಾನೊಂದು ಕತೆ ಹೇಳುವಂತ ಬಂದಿತ್ತು, ಮತ್ತೆ ಎಂತ ಕತೆ ಹೇಳುದ ಬೇಡ ಅಂತ ಹೋದ ವರ್ಷ ಹೇಳಿದ್ದೆ ಹೇಳ್ತೇನೆ ಆಯ್ತಾ. ನನಗೆ ಮತ್ತೆ ಬೇರೆ ಯಾವ್ದು ಕಂತು ಹೊಸದ್ ಯಾವ್ದು ಮಂಡಲಿಲ್ಲ ಮನುಷ್ಯ. ಹೊಸದ್ದೇ ಅಪ್ಪು ಸೆಟ್ರದ್ದು ಹೇಳ್ತೇನೆ ಆಯ್ತಾ. ಅವ್ರದ್ದು ಹೇಳ್ತೇನೆ. ಅವನು ಎಂತ ಹೇಳ್ತೇನೆ ಕೇಳಿ ಮಾರ. ನೀವು ಬರೀ ಮಾತಾಡ್ದೆ ಎಂತ ಸಾವು, ಸುಮ್ಮನೆ ಕುರ್ರ ಮಂಗಗಳ ಇಲ್ಲಿ ನಾಟಕದಿದೆ ಎಲ್ಲ ಸಾವು. ನಿಮ್ಮ ಇಲ್ಲಿ ಬೇರೆನೆ ಮಾರ ಸಾವು ಸತ್ತೋಗ್ಲಿ. ಈಗ ಹೇಳ್ತೇನೆ ಆಯ್ತಾ, ನಾನು ಹೇಳಿ ಮುಗಿಸಿ ಹೋಗ್ತೇನೆ. ಈಗ ಮೊದಲಿಗೆ ಒಂದು ದಿನ ಹೀಗೆ ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೆ. ಹೋಗುತ್ತಾ ಒಂದು ಬಾರಿ ಬಡ ಆಯ್ತು. ಬಡ ಆಗೋದಕ್ಕೆ ಹಸಿವು ಆಯ್ತಾ. ಹಸಿವು ಆದ ಕೂಡಲೇ ಹೀಗೆ ನಡ್ಕೊಂಡು ಹೇಗೆ ಮಾಮೂಲಿ ಹೇಗೆ ಅಂದ್ರೆ ಹೀಗೆ ಹೋಗ್ತಿದ್ದೆ. ಹೀಗೆ ಹೋಗ್ತಿರ್ತಾ ಒಂದು ಬೋಟಿ ಅಂಗಡಿ ಸಿಕ್ತು. ಬೋಟಿ ಅಂಗಡಿಗೆ ಹೋಗಿ ಬೋಟಿಗೆ ಎಷ್ಟು ಅಂತ ಕೇಳಿದೆ. ಮೊದಲಿಗೆ ಬೋಟಿಗೆ ಹೇಳ್ದ 5 ರೂಪಾಯಿ ಅಂತ ಹೇಳಿದೆ. ಬೇಡ 10 ರೂಪಾಯಿ ಕೊಡು, 5 ರೂಪಾಯಿ ಜಾಸ್ತಿ ಆಯ್ತು ಅಂದೆ. ಆಯ್ತು, ಅದು 10 ರೂಪಾಯಿ ಕೊಟ್ಟ. ಅವನಿಗೆ ಎಂತ ಆಯ್ತೇನು ಪಾಪ, ನನ್ನ ನೋಡಿ ಪಾಪ ಅನ್ನಿಸ್ತಾ ಅಂತ ಅದಕ್ಕೆ 10ಕ್ಕೆ ಕೊಟ್ಟಿದ್ದು. ಅದಾದ್ಮೇಲೆ ಮತ್ತೆ ಒಂದು ಬೋಟಿ ತಗೊಂಡು ಸಮ್ಮ ತಿಂದೆ ನೊರ್ ಅಂತ ಸಮ ತಿಂದು ಸೀದಾ ಹೋಗ್ತಿದ್ದೀನಿ. ಮಂಡೆ ಗಿರ ಅಂತ ಸುತ್ತುಂಟು ಸಾವು. ಎಂತ ಹಾಕಿದ್ದ ಅವನು ಮಾರಿ, ಅವನು ಎಂತ ಹಾಕಿರ್ಬೋದು ಎಲ್ಲ ಎಂತ ಸಹ ಇಲ್ಲ. ನನಗೆ ದೊಂಬಿಗೆ ಮಂಡೆ ಬೆಚ್ಚಾಗಿರ್ಬೇಕು, ಹಾಗೆ ಸರಿಯಾಗುತ್ತೆ ಅಂತ ಸ್ವಲ್ಪ ದೂರ ನಡೆದೆ. ಮತ್ತೆ ಮಂಡೆ ಪೂರ ತಿರುಗುದ ಸಾವು. ಅದಾದ್ಮೇಲೆ ಸೀದಾ ಮುದ್ದೆ ಹೋದ ಕೂಡಲೇ ಒಂದು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಮಲಗಿದವನಿಗೆ ಸೀದಾ ಯಮಲೋಕ ಬೇಡ. ಯಮಲೋಕದೆಲ್ಲ ಸುಟ್ಟಾಕ್ತಾರೆ ಮರಿ, ಇಲ್ಲಿ ಸಹ ಬೇಡ. ಅಲ್ಲಿಂದ ಸೀದಾ ಸ್ವರ್ಗ. ಅಲ್ಲಿ ಊರ್ವಶಿ, ಮೇಕೆ, ಅವ್ರು 3 ಜನ ಡ್ಯಾನ್ಸರ್ಸ್ ಇದ್ದಾರೆ. ಹಿಂಗೆ ತೈತ ಅಂತ ಡ್ಯಾನ್ಸ್ ಮಾಡ್ತಾರೆ. ಮಸ್ತ್ ಚಂದ ಡ್ಯಾನ್ಸ್ ಮಾಡ್ತಾರಲ್ಲ ಅವರು ಅಂತ ನೋಡೋಕೆ. ನಾನು ಮದುವೆ ಆದ್ರೆ ಅವರನ್ನೇ ಆಗಿದ್ವ. ನಾನು ಅಲ್ಲಿ ಪಕ್ಕ ಅದಕ್ಕೆ ಹೋಗಿರೋದು. ಅದಾದ್ಮೇಲೆ ಅಲ್ಲಿ ಹೋದ್ ನಾವು ಸೀದಾ. ಎಲ್ಲಿ ನಿಲ್ಸಿದ್ದು ಹೇಳಿ ಮಾರೆ ಸಾವು. ಮೇಕೆ ಊರ್ವಶಿ, ಮೇಕೆ, ರಂಬೆ 3 ಜನ ಇದ್ರ. ಅವ್ರದ್ದು ಡ್ಯಾನ್ಸ್ ನೋಡ್ಬೇಕು. ಈಗ ಕ್ರಿಕೆಟ್ ಅಲ್ಲಿ ಈಗ ಬೆಳ್ಳಿ ಡ್ಯಾನ್ಸ್ ಮಾಡ್ತಾರೆ, ಜಿಲ್ಕ್ ಅಂತ ಸಾವು. ಅವ್ರದ್ದು ಅದೊಂದು ಡ್ಯಾನ್ಸ್ ಮಾಡಿ ನನಗೆ ಮಸ್ತ್ ಖುಷಿ ಆಯ್ತು. ಇಲ್ಲಿ ಫುಲ್ ಅವ್ರು ಮತ್ತೆ ಎಂತ ನಮ್ಮ ತರ ಇಲ್ಲಿ ತನಕ ಎಲ್ಲ ಹಾಕೊಂಡಿಲ್ಲ, ಫುಲ್ ಇಲ್ಲಿವರೆಗೆ ಹಾಕಿದ್ರು. ಮಸ್ತ್ ಬೇಜಾರಾಯ್ತು. ಅದು ಸತ್ತೋಗಿ ಅಲ್ಲಿಂದ ಸೀದಾ ಹೋಗಿ ಅಲ್ಲಿ ಡ್ಯಾನ್ಸ್ ಎಲ್ಲ ನೋಡಿ ಸೀದಾ ಮತ್ತೆ ನೋಡ್ತೀನಿ, ಕಾಲೆತ್ತಿ ಏನೋ ಮೈಗೆ ಬಿದ್ದಂಗೆ ಆಯ್ತು. ಎಂತ ನೋಡ್ತೀನಿ, ಒಂದು ನಾಯಿ ಬಂದು ಚಂದ ಮಾಡಿ ಕಾಲೆತ್ತಿ ಸೂಸೋಯ್ತಿದೆ ಮನಸ್ಸು. ನನಗೆ ಲೋಕಲ್ ಅನ್ಸತಿ ಅಪ್ಪ ದೇವ. ಆಮೇಲೆ ಎಂತ ಮಾಡಿದ್ರು ಗೊತ್ತಿಲ್ಲ, ಕರೆಕ್ಟಾಗಿ ನೋಡಿ ಸ್ಟೀಲ್ ಬಾಡಿ ಹೇಗಿದೆ ಅಂದ್ರೆ ಈಗ ತೆಗ್ದು ಬೀಸಿ ಬಿಟ್ಟಿದೆ. ನಾಯಿ ಗಿರ ಅಂತ ಸ್ಫೂರ್ತಿ ಅಲ್ಲಿ ಸತ್ಯ ಹೋಯ್ತು. ನಾಯಿ ಈಗ ಕುಡಿದವ್ರು ಮಾಡ್ತಾರೆ ನೋಡಿ, ಒಮ್ಮೆ ಈಗ ಟೈ ಅನ್ಕೊಂಡು ಬಿದ್ದು ಹೋಗ್ತಾರೆ ಹಾಗೆ ಬಿದ್ದು ಬಿತ್ತ. ಆಮೇಲೆ ಸ್ವಲ್ಪ ಇದ್ದು ನನಗೆಲ್ಲ ಸರಿ ಆಯ್ತು. ನಾಯಿ ಎಲ್ಲ ಒರೆಸ್ಕೊಂಡು ಸತ್ತೋಗ್ಲಿ. ನಾಯಿ ಎಲ್ಲ ಹುಚ್ಚು ಒರೆಸ್ಕೊಂಡು ಸೀದಾ ಹೋಗಿ ನಾಯಿ ನೋಡ್ತೀನಿ. ನಾಯಿ ಪ್ರೇಮಲೋಕ ಹಾರು ಹೋಗ್ತಿದೆ. ಪ್ರೇಮಲೋಕಲ್ಲಿ ಎಂತ ಸಾವದು ಪ್ರಾಣ ಪಕ್ಷಿ ಹಾರಿ ಹೋಗ್ತಿದೆ. ನನಗೆ ಬಾಯ್ ನಾನು ಹೋಗಿ ಬರ್ತೇನೆ ಆಯ್ತಾ. ಸಾವು ಎಂತ ಹೋಗಿ ಬರೋದದು. ಅದು ಹೋಗಾಗಿದೆ ಪೂರ ಪ್ರಾಣ. ಅದಾದ್ಮೇಲೆ ಸೀದಾ ನೆಗಡ್ರು ಏನ್ರು ಅಲ್ಲಿ ಈಗ ನೆಗಡ್ತೀರ ಮರೆ, ಅವಾಗ ನೆಗಡ್ದಿಲ್ಲ ಸಾವು. ನಾನು ಹೇಳ್ತಿದ್ದೀನಿ ನೆಗಡ್ಬೇಕಾಯ್ತಾ ಎಂತ. ಈಗ ನೆಗಡ್ತೀನಿ ನೋಡಿ.
ಅದಾದ್ಮೇಲೆ ಸೀದಾ ಇಲ್ಲಿ ಪ್ರಾಣ ಪಕ್ಷಿ ಹಾರಿ ಹೋಯ್ತಾ. ಪ್ರಾಣ ಪಕ್ಷಿ ಹಾರಿ ಹೋದ್ಮೇಲೆ ಒಮ್ಮೆ ನೋಡಿದೆ, ನಾಯಿ ನೋಡಿದೆ ಅಪ್ಪು ಶೆಟ್ರು ಮನೇದು ಮನೆ ಸಾವು. ಒಬ್ಬ ಒಂದು ಸತಿ ಮಂಡೆ ಬೆಚ್ಚ ಆಯ್ತು. ಅಪ್ಪು ಶೆಟ್ರು ಹೆಂಡತಿ ಒಳ್ಳೆ ಟುಮ್ಮಿ, ಹಿಂಗೆ ಬರ್ತದೆ, 2 ಕಾಲು ಹಿಂಗೆ ಬರ್ತದೆ ಸಾವು. ನನಗೆ ಪೋಡಿಗೆ ಆಗಿ ಭಯ ಆಗಿ ಹೋಗಿಲ್ಲ. ಅದಾದ್ಮೇಲೆ ಅಲ್ಲಿಂದ ಸೀದಾ ಎಂತ ಮಾಡುದು, ನಾನು ಅಲ್ಲೇ ತಲೆ ಸಿಲುಕಿ ಬಿದ್ದೆ. ಬರೀತು ಎಂತ ಪಕ್ಕದ ಮನೆಯದು ರತ್ತಕ್ಕ ಬಂದು ಬೆಲ್ಲ ಮತ್ತೆ ನೀರು ಕೊಟ್ಟು ನನ್ನ ಸಮಾಧಾನ ಮಾಡಿ ಮೇಲೆ ಎಬ್ಬಿ ಕೂರಿಸಿ 4 ಬುದ್ಧಿ ಮಾತು ಆಯ್ತು. ಅದಾದ್ಮೇಲೆ ಆಮೇಲೆ ರತ್ತಕ್ಕೆಲ್ಲ ಬುದ್ಧಿ ಹೇಳಿ ನಾನು ಆಮೇಲೆ ಸ್ಟಡಿ ಆದೆ. ಈಗ ಸೀದಾ ಹೋದೆ ಅಪ್ಪು ಶೆಟ್ರು ಮನೆಗೆ. ಮೊದಲಿಗೆ ಅಪ್ಪು ಶೆಟ್ರು ಹತ್ರ ಹೋಗಿ ಹೇಳಿದೆ, ಅಪ್ಪು ಶೆಟ್ರೆ ನಿಮಗೊಂದು ಬಾರಿ ಬಂಗಾದ ವಿಷಯ ಹೇಳ್ಬೇಕು. ನಿಮ್ಮ ಮಂಡೆ ನಿಮ್ಗೆ ಹಾರ್ಟನ್ನು ಗಟ್ಟಿ ಮಾಡ್ಕೊಳ್ಳಿ, ಮತ್ತೆ ಒಂದು ಮಾತ್ರೆ ತಿನ್ನಿ ಹಾರ್ಟಿಂದ ಅಂತ ಹೇಳಿ. ಎಂತಕ್ಕೆ ಅಂತ ಕೇಳಿ, ನೀವು ತಿನ್ನಿ ಅಂತ ಹೇಳಿ. ನಾ ಬೆಳಿಗ್ಗೆ ತಿಂದಿದ್ದೇನೆ ಅಂದ್ರು. ಆಯ್ತು. ಆಮೇಲೆ ತಿಂದ ಮೇಲೆ ಹೇಳಿ, ಒಬ್ಬ ಆರಕ್ಷಣವನ್ನು ಹೀಗೆ ಬಂದು ಸೊಯ್ಯೋ ಅಂತ ಬಂದು ನಿಮ್ಮ ನಾಯನ್ನು ಹಾರಿಸ್ಕೊಂಡು ಹೋದ ಮೇಲೆ ಸಾವು ಅಂತ ಹೇಳಿ. ನಾಯಿ ಹೋಯ್ತು. ಅದಾದ್ಮೇಲೆ ಎಂತದ ನೀವು, ನಾನು ನೆಗಡ್ಸ್, ನೀವು ಮಾತ್ರ ನೆಗಡ್ಸ್ ಹೋಗಿ ಬರ, ನಾನು ಮಾಡುದಿಲ್ಲ. ಸರಿ. ಅದಾದ್ಮೇಲೆ ಎಲ್ಲಿಗೆ ನಿಲ್ಸಿದ್ದೆ? RX-1 ಹಾರಿಸ್ಕೊಂಡು ಹೋಗ್ತಾ. RX-1 ಹಾರಿಸ್ಕೊಂಡು ಹೋಗ್ತಾ ನಾನು ಹೇಳ್ದೆ, ಈಗ ಹಾರಿಸ್ಕೊಂಡು ಹೋದ. ನಾನು ಅಲ್ಲೇ ಇದ್ದು, ನಾನು ತಲೆ ತಿರುಗಿದ್ರೆ 14 ಬಂದು ಸರಿ ಮಾಡಿದ್ರು. ಎಲ್ಲ ಗಂಟಲಿಗೆ ಇದೆಲ್ಲ ಕೊಟ್ಟು ಅದು ಗೆಂಡೆ ಎಲ್ಲ ಇಂಥದ್ದು ಸಾವು ಸತ್ತು. ಅಪ್ಪು ಶೆಟ್ರೆ ಸತ್ತು. ಈಗ ನಾಯಿ ಸತ್ತ ಮನೇಲಿ ಬೊಬ್ಬೆ ಇಡ್ತಾರಲ್ಲ ಹಾಗೆ. ಅದಾದ್ಮೇಲೆ ಈಗ ಹೆಂಗಸನ್ನು ಸರ್ವೆ ಮಾಡಿ ಹೋಗ್ತಾ ನನಗೆ ಮಸ್ತ್ ಬೇಜಾರಾಯ್ತು. ಈ ವಿಷಯ ನನಗೆ ಮನಸ್ಸಲ್ಲಿ ಹೊಟ್ಟೆ ಆಗ್ಬಿಡ್ತು. ಅದು ಹೊಟ್ಟೆ ಆಗಿದೆ, ಮನಸ್ಸಲ್ಲಿ ಒಂದು ತೃಪ್ತಿ ಸಿಗ್ಲಿಲ್ಲ. ನೋವು ಸಿಗ್ಲಿಲ್ಲ. ಆದ್ರಿಂದ ನಾನು ನನಗೆ ನಗು ಬರ್ತಿದ್ದ. ಅದಾದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ನಾನು ಅಪ್ಪು ಶೆಟ್ರು ಹತ್ರ ಇಲ್ಲ, ಅಪ್ಪು ಶೆಟ್ರೆ ನಾನೇ ನಿಮ್ಮ ನಾಯಿ, ನಮ್ಮ ಎಂತ ನಾನು ಮಾತಾಡ್ಬೇಡ ಅವರೇ. ಅದಾದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ನಾನು ಹೇಳಿದೆ ಅಪ್ಪು ಶೆಟ್ರೆ ನನಗೆ ಈಗ ಮಸ್ತು, ಈಗ ನಿಮ್ಮ ಹತ್ರ ಒಂದು ಬಾರಿ ಬಂಗಾದ ವಿಷಯ ಹೇಳ್ಬೇಕು, ಮತ್ತೆ ಇನ್ನೊಮ್ಮೆ ಮಾತ್ರ ತಗೊಳ್ಳಿ ಅಂತ ಹೇಳಿ. ಎಂತ ಮಾತ್ರದಿಂದ ನಾವು ಸತ್ತೋಗುದ ಮಾರೆ ಅಂತ ಕೇಳಿದ್ರು. ಅದು ಎಂತಾರು ಮಾಡಿ ಅದು ಬಿಡಿ, ಈಗ ನಿಮ್ಮ ನಾಯನ್ನು ನಾನು ಸಾಯಿಸಿದ್ ಮಾರೆ. ಎಂತಕ್ಕೆ ಸಾಯಿಸಿದೆ ಮಾರೆ? ಅದು ನನ್ನ ಬಾಯಿಗೆ ಸೂಸು ಮಾಡಿಬಿಡ್ತು. ಹಾಗೆ ಸಾಯಿಸಿದೆ. ನನ್ನ ಹೆಂಡತಿಗೆ ವಿಷಯ ಗೊತ್ತಾದರೆ ನಿನ್ನನ್ನು ತಿಗಲೆ ಮೇಲೆ ಕಾಲಿಟ್ಟು ಹೀಗೆ ಏನು ಬಿಡ್ತಾಳೆ. ನಾನು ಎಂತ ಮಾಡೋದು ಅಂತ ಕೇಳ್ತೆ. ಅದಕ್ಕೆ ನೀನು ಒಳ್ಳೇದಾಯ್ತು ಸಾಯಿಸಿದ್ದು. ನನ್ನ ತಂತಿ ಮೇಲೆ ಒಣಗಾಕಿದ ಒಂದು ಚಡ್ಡಿ ಸಹ ಇಡ್ತಿರ್ಲಿಲ್ಲ, ಅದು ತಗೊಂಡು ಹೋಗ್ತಿತ್ತ. ನಾನು ಇದಕ್ಕೆ ಟಿಮೆಟ್ ಇಡುವ ಅಂತ ಇಟ್ಕೊಂಡಿದ್ದೆ. ಟಿಮೆಟ್ ನೀನೆ ತಿನ್ನು ಇನ್ನು ಅಂತ. ಟಿಮೆಟ್ ನಾನು ಸಾಯ್ದು, ನಾಯಿ ಹೋಗಿದೆ ಹೆಂಗು, ನಾನು ಸಾಯ್ದು ಅಂತ. ಈ ಅಪೋಸಿಟ್ ನೀವೇ ತಿನ್ನಿ, ನಿಮ್ಮ ಚಡ್ಡಿ ಬೇಕಾದ್ರೆ ಹೊಸ ತಕ್ಕೊಡುವ ಅಂತ ಸೀದಾ ಹೋಗಿ ಅಲ್ಲಿಂದ ನಾಯಿನೆಲ್ಲ ಬರೀ ಗೊಬ್ಬರ ಗುಂಡಿಗೆ ಗೊತ್ತಲ್ಲ ಕನ್ನಡ, ವಸಂತ ಸರ್ ಹತ್ರ ಹೇಳ್ತೇನೆ. ಈಗ ದಿನ ಬೆಳಿಗ್ಗೆ ಎದ್ದು ಬಾದಾಮಿ ತಿಂದ್ರೆ ಎಂತ ಅಂತ ಮೇಲೆ ನೋಡಿ ಖಾಲಿ ಆಗ್ಬೋದಾ ಅಂತ. ದಿನ ಬೆಳಿಗ್ಗೆ ಎದ್ದು ಬಾದಾಮಿ ತಿಂದ್ರೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ಹೇಳ್ತೇನೆ. ಇನ್ನೊಂದು, ಈಗ ನನಗೆ ತುಂಬ ಜನ ಕಮೆಂಟಲ್ಲಿ ಹಾಕಿದ್ರು ಇನ್ಸ್ಟಾಗ್ರಾಮಲ್ಲಿ, ನೀನು ಲೈಫಿನ ಬಗ್ಗೆ ಹೇಳು, ಹಾಗೆ ಹೇಳು, ಹೀಗೆ ಹೇಳು ಅಂತ. ಅದಕ್ಕೆ ನಾನು ಸುಮ್ಮನಿರು, ಯಾಕೆ ಹಿಂಗೆ ಮಾಡ್ತೀರಾ, ನಿಮಗೆ ಗೊತ್ತಾಗಲ್ಲ ಕಂಡ್ರಲ್ಲ ಅದು, ಸುಮ್ಮನಿರು. ಅದಾದ್ಮೇಲೆ ಅಲ್ಲಿಂದ ಸೀದಾ ಇಲ್ಲಿ ನಿಲ್ಸಿದೆ. ಲೈಫಿನ ಬಗ್ಗೆ ಕೇಳ್ತಿದ್ದೆ. ಈಗ ಲೈಫಿನ ಅಲ್ಲಿ ನೋಡಿ ನಾನು ಹಾಳಾಗಿ ಮಂಡೆ ಎಲ್ಲ ಕೇಳಿ ಎಲ್ಲ ಅವರೆಲ್ಲ ಮಾನಸಿಕ ಆಗಿದ್ದಾರೆ, ನಾನು ಆಗ್ತೇನೆ ಅಂತ ಸುಮ್ಮನೆ. ಈಗ ನಾನು ಕ್ವಶನ್ ಕೇಳ್ತೇನೆ, ನಾನು ಹೋಗ್ತೇನೆ ಮಾರೆ. ಅದಾದಮೇಲೆ ಎಂತ ಲೈಫಿನ ಬಗ್ಗೆ ಕೇಳ್ತೇನೆ. ಲೈಫ್ ಈಗ ನನಗೆ ತುಂಬ ಜನ ಕಮೆಂಟ್ ಹಾಕಿದ್ರು ಲೈಫಿನ ಬಗ್ಗೆ ಹೇಳು ಹಾಗೆ ಹೀಗೆ ಅಂತ. ನಾನು ಅದಕ್ಕೊಂದು ಪೆನ್ ತಗೊಳ್ತೇನೆ. ಈಗ ಪೆನ್ ಬಿಟ್ಟು ಸತ್ತು. ಈಗ ಪೆನ್ನಿಂದ ಒಂದು ಕ್ಯಾಪ್ ಬಿಟ್ಟು ಕೆಳಗೆ ಹೋಗುದು. ಕ್ಯಾಪನ್ನು ತುಳಿದು ಏನಾದ್ರು ಪುಡಿ ಆಯ್ತು, ಲಾರಿ ಎಲ್ಲ ಹತ್ಕೊಂಡು ಕ್ಯಾಪ್ ಪುಡಿ ಆಯ್ತು, ಅದು ನಮ್ಮ ಮನಸ್ಸು ಪುಡಿಯಾಗಿ ಎಲ್ಲ ಹೊಡೆದೋಯ್ತು. ನಿನ್ನೆ ನೀವು ಹೇಳ್ಬೋದು ಇನ್ನೊಂದು ಅಂಗಡಿಯಲ್ಲಿ ಹೋಗ್ತಾ ಹಾಗಾದ್ರೆ ಮನಸ್ಸು ಒಂದೇ, ಅಂಗಡಿಯಲ್ಲಿ ಇನ್ನೊಂದು ತಗೊಳಕ್ಕಾಗುತ್ತೆ, ಹಾಗೆ ಇಲ್ಲ. ಅದಕ್ಕೆ ಮನಸ್ಸು ಒಂದೇ ಅಲ್ಲ, ಅದಕ್ಕೆ ಪುಡಿ ಆಯ್ತು. ಅದಕ್ಕೆ ನಾವು ಎಂತ ಮಾಡಬೇಕು? ಗಮ್ಮತ್ ಪುಡಿಯಾಗಿ ಹೋಗಿ ನಚ್ಕೊಂಡು ಚಟ್ನಿ ಆಗಿದೆ ಮನುಷ್ಯ. ಹೇಳು, ನೀನು ಹೇಳಿ ಎಂತ ಮತ್ತೆ ಮನುಷ್ಯ.
ಅದಕ್ಕೆ ನಾವು ಟಿಕ್ ಟಾಕ್ ಪೆನ್ ತಗೊಬೇಕು, ಅದ್ರಲ್ಲಿ ಕ್ಯಾಪ್ ಇರಲ್ಲ. ಸರಿ ಆಗುತ್ತೆ. ಓಕೆ, ನಾನು ಬರ್ತೇನೆ ಆಯ್ತಾ. ಎಲ್ಲರೂ ಸೌಖ್ಯದಿಂದ ಇರಿ, ಎಲ್ಲರೂ ಚಂದವಾಗಿರಿ. ನಮ್ಮದೊಂದು ಚಂದ ಮಾಡಿ ನಡೆಸಿಕೊಟ್ಟಿದ್ದಕ್ಕೆ ಪ್ರಮೋದ್ ಸರ್ಗೆ ಒಂದು ಧನ್ಯವಾದ. ನಾನು ಇನ್ನೂ ತರುವುದಿಲ್ಲ ಆಯ್ತಾ, ತರ್ತೇನೆ.